ಪ್ರತಿಯೊಬ್ಬ ಸುಧೀ ಜನರಿಗೂ ಕೂಡ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಕಾರಣ ತಾಯಿ ಅನ್ನುವಂತಹ ಪದಕ್ಕೆ ಯಾವುದಾದ್ರೂ ಪರ್ಯಾಯ ಪದ ಅಂತ ಲೋಕದಲ್ಲಿದ್ದರೆ ಅದನ್ನ ರಾಘವೇಂದ್ರ ಸ್ವಾಮಿಗಳು ಅಂತ ಕರೀತಾರೆ. ಪ್ರಾಯ ತಂದೆ ತಾಯಿಗಳು ಸಕಾಲಕ್ಕೆ ಒದಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ವಾತ್ಸಲ್ಯ ಭರಿತರಾದ, ಪ್ರೇಮ ಭರಿತರಾಗಿರ್ತಕ್ಕಂಥ ರಾಯರು ಯಾರು ಅವರನ್ನು ನಂಬಿರುತ್ತಾರೆ, ಅವರ ಅಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನ ಆರಾಧನೆ ಮಾಡ್ತಿರ್ತಾರೆ, ಅವರ ಸಂಕಷ್ಟದ ಸಮಯಕ್ಕೆ ಒಲಿದು ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನ ಅವಶ್ಯವಾಗಿ ಕಳೀತಾರೆ ಎನ್ನುವುದು ಎಲ್ಲ ಭಗವದ್ಬಂಧುಗಳ ಸುಧೀ ಜನರ ಅನುಭವಕ್ಕೆ ವೇದ್ಯವಾಗಿರ್ತಕ್ಕಂಥ ವಿಚಾರ. ಅಂತಹ ರಾಘವೇಂದ್ರ ಸ್ವಾಮಿಗಳು ತಾವು ಲೋಕದಲ್ಲಿ ಅವತಾರ ಮಾಡಿ ಭಗವಂತನ ಸಾರ್ವಭೌಮತ್ವವನ್ನ, ಸರ್ವೋತ್ತಮತ್ವವನ್ನ, ಸರ್ವವ್ಯಾಪ್ತತ್ವವನ್ನ, ಸರ್ವಗತತ್ವವನ್ನ, ವಾಯುದೇವರ ಜೀವೋತ್ತಮತ್ವವನ್ನ ಜಗತ್ತಿಗೆ ಸಾರಿದಿ ಪ್ರಪಂಚದಲ್ಲಿ ಎಲ್ಲ ಸಜ್ಜನರು ಕೂಡ ವೈಷ್ಣವ ಶಿಖಾಮಣಿಗಳಾಗುವಂತೆ ಮಾಡಿದಂಥ ಮಹಾನುಭಾವರು. ಅವರ ಅವತಾರ ಘಟ್ಟದ ಕಥಾನಕವನ್ನು ಕೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಾಹಸವನ್ನು ಮಾಡೋಣ.